ವಿಧಾನ ಪರಿಷತ್ ಆಗ್ನೇಯ ಪದವೀಧರರ ಕ್ಷೇತ್ರದ ಚುನಾವಣೆ ದಿನೇ ದಿನೇ ರಂಗೇರುತ್ತಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಶಶಿ ಹುಲಿಕುಂಟೆ ಮಠ್ರವರ ಕ್ಷೇತ್ರ ಸಂಚಾರ ಭರ್ಜರಿಯಾಗಿ ಸಾಗುತ್ತಿದೆ. ಕ್ಷೇತ್ರ ವ್ಯಾಪ್ತಿಯ 5 ಜಿಲ್ಲೆಗಳಾದ ಚಿತ್ರದುರ್ಗ, ದಾವಣಗೆರೆ, ಕೋಲಾರ, ಚಿಕ್ಕಬಳ್ಳಾಪುರ ಹಾಗೂ ತುಮಕೂರಿನಲ್ಲಿ ಶಶಿ ಹುಲಿಕುಂಟೆ ಮಠ್ ತೀವ್ರ ಪ್ರಚಾರ ನಡೆಸುತ್ತಿದ್ದಾರೆ. ಪ್ರತಿಯೊಂದು ಜಿಲ್ಲೆಯಲ್ಲಿಯೂ ಪದವೀಧರರು ಹಾಗೂ ಶಿಕ್ಷಕರನ್ನ ನೇರವಾಗಿ ಭೇಟಿ ಮಾಡಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ. ಇಂದು ತುಮಕೂರು ನಗರದಲ್ಲಿ ಕಾಲೇಜುಗಳು ಮತ್ತು ಶಾಲೆಗಳಿಗೆ ಭೇಟಿ ನೀಡಿದ ಶಶಿ ಹುಲಿಕುಂಟೆ ಮಠ್ರವರು ಮತದಾರರೊಂದಿಗೆ ಸಂವಾದ ನಡೆಸಿ ಭರ್ಜರಿ ಪ್ರಚಾರ ಕೈಗೊಂಡರು. ಶಿಕ್ಷಕರು, ಶಿಕ್ಷಕರೇತರ ಪದವೀಧರರು ಹಾಗೂ ಯುವ ಮತದಾರರ ಸಮಸ್ಯೆಗಳನ್ನು ಆಲಿಸಿ ಅವುಗಳನ್ನು ಸರ್ಕಾರದ ಗಮನಕ್ಕೆ ತಂದು ಪರಿಹಾರ ಮಾಡುವುದಾಗಿ ಭರವಸೆಯನ್ನ ನೀಡಿದರು. ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಪದವೀಧರರ ಹಿತಾಸಕ್ತಿ ನನ್ನ ಪ್ರಮುಖ ಆದ್ಯತೆ. ಅವರ ಬೇಡಿಕೆಗಳನ್ನು ಸದನದಲ್ಲಿ ಪ್ರಸ್ತಾಪಿಸಿ ನ್ಯಾಯ ಒದಗಿಸುವುದು ನನ್ನ ಸಂಕಲ್ಪ. ಜನರ ಆಶೀರ್ವಾದದಿಂದ ನಾನು ಗೆಲ್ಲುವ ವಿಶ್ವಾಸ ಹೊಂದಿದ್ದೇನೆ ಎಂದು ತಿಳಿಸಿದ್ದಾರೆ. ಇವತ್ತಿನಗಿಂತ ಮುಂಚೆನೇ ನಾನು ಪ್ರಚಾರವನ್ನು ಜಿಲ್ಲಾದ್ಯಂತ ನಾನು ಮಾಡ್ಕೊಂಡು ಬಂದಿದ್ದೇನೆ. ಭಾಳ ಅಭೂತಪೂರ್ವವಾದಂಥ ಬೆಂಬಲವನ್ನು ಶಿಕ್ಷಕರು ಎಲ್ಲರನ್ನೂ ಕೂಡ, ಅಥವಾ ಶಿಕ್ಷಕರೇತರ ಪದವೀಧರರುಗಳು ಯಾರಿದ್ದಾರೆ, ನಿರುದ್ಯೋಗ ಪದವೀಧರರುಗಳು ಯಾರಿದ್ದಾರೆ, ನಮಗೆ ಸ್ಥಳೀಯ ಅಭ್ಯರ್ಥಿ ಇದ್ದಾರೆ, ನಮ್ಮ ಕಷ್ಟ ಸುಖಗಳಿಗೆ ಭಾಗಿಯಾಗ್ತಾರೆ, ಯುವಕರಿದ್ದಾರೆ ಅಂಥೇಳಿ ಭಾಳಷ್ಟು ಕೂಡ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈಗಾಗಲೇ ಎಲ್ಲೆಲ್ಲಿ ಪ್ರಚಾರ ಮಾಡಿದ್ದಾರೆ? ಗೃಹ ಮಂತ್ರಿಗಳಾದ ಹಾಗೂ ಕೊರಟಗೆರೆ ಶಾಸಕರಾದಂಥ ಪರಮೇಶ್ವರ್ ಸಾಹೇಬ್ರವರ ಕ್ಷೇತ್ರದಿಂದ ಪ್ರಾರಂಭ ಮಾಡಿ ಆ ತಾಲೂಕನ್ನ ಮುಗಿಸಿದ್ದೇನೆ. ನಂತರ ನಮ್ಮ KSRTC ಅಧ್ಯಕ್ಷರು ಮತ್ತು ಗುಬ್ಬಿ ಶಾಸಕರಾದಂಥ ವಾಸಣ್ಣವರ ಮಾರ್ಗದರ್ಶನದಲ್ಲಿ ಗುಬ್ಬಿ ಕ್ಷೇತ್ರವನ್ನು ಮಾಡಿದ್ದೇನೆ. ಇವತ್ತು ನಮ್ಮ ತುಮಕೂರು ನಗರವನ್ನು ಇವತ್ತಿಂದ 4-5 ದಿವಸ ಇವತ್ತು ತುಮಕೂರು ನಗರದಲ್ಲಿ ನಾನು ಮಾಡ್ತಿದ್ದೇನೆ. ದಾವಣಗೆರೆ ಆಗಲೇ ಮುಗಿಸಿ ಬಂದಿದ್ದೇನೆ. ದುರ್ಗದಲ್ಲಿ ಒಂದು 2-3 ತಾಲೂಕುಗಳು ಮಾಡಿದ್ದೇನೆ. ಅದೇ ರೀತಿ ಎಲ್ಲ 2-3 ತಾಲೂಕುಗಳು ಮಾಡ್ಕೊಂಡು ಬಂದಿದ್ದೇನೆ. ಈಗಾಗಲೇ ಒಂದು ಕಡೆ ನೀವು ಅಭ್ಯರ್ಥಿಯಾಗಿ ಘೋಷಣೆ ಆಗಿದೆ ಸರ್, ಬಟ್ ಮೈತ್ರಿಯಲ್ಲಿನ ಅಭ್ಯರ್ಥಿಯಾಗಿ ಘೋಷಣೆ ಆಗಿಲ್ಲ. ಅದು ನಿಮಗೆ ಪ್ಲಸ್ ಆಗುತ್ತೆ ಅನ್ನೋದೊಂದು ಒಂದು ಬಲವಾಗಿ ಕೇಳಿಬರ್ತಾ ಇದೆ. ಅಭ್ಯರ್ಥಿಯನ್ನು ಅವರು ಘೋಷಣೆ ಮಾಡೋವಂಥದ್ದು ಅವರ ಪಕ್ಷದ ವರಿಷ್ಠರಿಗೆ ಬಿಟ್ಟಿರುವಂಥ ವಿಚಾರ. ಯಾವಾಗ ಘೋಷಣೆ ಮಾಡಬೇಕು ಅನ್ನೋದು ಅವರ ಮೈತ್ರಿ ಮಾಡ್ಕೊತಾರ ಅಥವಾ ಬೇರೆ ರೀತಿಯಲ್ಲಿ ಏನಾರ ಒಂದು ಚರ್ಚೆಗಳು ನಡೀತದೆ, ಅದು ಅವ್ರ ಪಕ್ಷಕ್ಕೆ ಬಿಟ್ಟಿರೋಂಥದ್ದು. ಯಾವಾಗಲೇ ಬರಲಿ ಅಭ್ಯರ್ಥಿ, ನಾನು ಚುನಾವಣೆ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ, ಗೆಲ್ತೀನಿ. ಪ್ಲಸ್ ಆಗುತ್ತೆ ಸರ್ ನಿಮ್ಗೆ ಅದು, ಯಾಕಂದರೆ ನಾವು ಅಭ್ಯರ್ಥಿ ಘೋಷಣೆ ಆಗಿಲ್ಲ ಅಲ್ಲಿ. ಅವರು ಇವತ್ತು ಮಾಡಿದ್ರು ಕೂಡ ನನಗೆ ಅಡ್ವಾಂಟೇಜೇ, ನಾಳೆ ಮಾಡಿದ್ರು ಅಡ್ವಾಂಟೇಜ್, ಯಾವಾಗ ಮಾಡಿದ್ರು ಕೂಡ ನಾನು ಅಡ್ವಾಂಟೇಜಲ್ಲಿದ್ದೀನಿ. ಸರ್ಕಾರ ಇದೆ, ಸರ್ಕಾರ ಸಾಧನೆಗಳು ಅದ್ರ ಜೊತೆಗಿದೆ, ಸರ್ಕಾರ ಏನೇನು ಪ್ರಮಾಣ ಮಾಡಿದ್ದಾರೆ ಅನ್ನೋದೆಲ್ಲರಿಗೂ ಕೂಡ ಗೊತ್ತಿದೆ. ಅದೇ ರೀತಿ ಇಷ್ಟು ವರ್ಷ ಗೆದ್ಕೊಂಬಂದಿರೋಂಥ ವಿಧಾನ ಪರಿಷತ್ ಸದಸ್ಯಗಳು ಏನು ಮಾಡಿದ್ದಾರೆ ಅನ್ನೋದು ಕೂಡ ಜನಕ್ಕೆ ಮತ್ತು ಈ ಕ್ಷೇತ್ರದ ಮತದಾರರಿಗೆ ಭಾಳ ಅದ್ಭುತವಾಗಿ ಗೊತ್ತಿದೆ. 100% ಎಲ್ಲ ಮತದಾರರನ್ನ ಕೈ ಹಿಡಿತಾರೆ, ಗೆಲ್ತೀನಿ. ಪದವೀಧರರಿಗೆ ಏನು ಭರವಸೆ? ಇದರಲ್ಲಿ ಪದವೀಧರರು ಅಂತೇಳಿ ಅದನ್ನು ಒಂದೇ ಒಂದು ಸೆಗ್ಮೆಂಟಾಗಿ ನಾನು ಅದನ್ನ ಬಗೆಹರಿಸೋಕ್ಕಾಗೋದಿಲ್ಲ. ಅಂದರೆ ಇದರಲ್ಲಿ ಶಿಕ್ಷಕರಿದ್ದಾರೆ, ಶಿಕ್ಷಕರ ಏತರ ನಿರುದ್ಯೋಗ ಪದವೀಧರಗಳಿದ್ದಾರೆ. ನಿರುದ್ಯೋಗವನ್ನು ತಾಂಡವವಾಡ್ತಾ ಇದೆ. ಇಲ್ಲಿವರೆಗೂ ಕೂಡ ನಿರುದ್ಯೋಗದ ವಿಚಾರವಾಗಿ ಒಬ್ಬರು ವಿಧಾನ ಪರಿಷತ್ ಸದಸ್ಯರು ಕೂಡ ಮಾತಾಡಿಲ್ಲ. ಇಲ್ಲಿ ತನಕ ಏನು ಗೆದ್ದು ವಿಧಾನ ಪರಿಷತ್ಗೆ ಹೋಗಿದ್ರಲ್ಲ, ಅವರು ಶಿಕ್ಷಕರ ಸಮಸ್ಯೆಗಳು ಭಾಳಷ್ಟಿದೆ. ಸರ್ಕಾರಿ ಶಿಕ್ಷಕರದ್ದು ಒಂದಿದೆ, ಅನ್ಎಡೆಡ್ ಪ್ರೈವೇಟ್ ಸ್ಕೂಲ್ ಇನ್ಸ್ಟಿಟ್ಯೂಷನ್ಸ್ಗಳು. ಒಟ್ಟಾರೆ ಮೈತ್ರಿ ಅಭ್ಯರ್ಥಿಯ ಟಿಕೆಟ್ ಇನ್ನೂ ಗೊಂದಲದ ಗೂಡಾಗಿರುವ ನಡುವೆಯೇ ಕಾಂಗ್ರೆಸ್ ಅಭ್ಯರ್ಥಿ ಶಶಿ ಹುಲಿಕುಂಟೆ ಮಠ್ ಇಡೀ ಕ್ಷೇತ್ರದಾದ್ಯಂತ ಭರ್ಜರಿ ಪ್ರಚಾರ ನಡೆಸುತ್ತಿದ್ದು ಆಗ್ನೇಯ ಪದವೀಧರರ ಕ್ಷೇತ್ರದ ಚುನಾವಣೆ ಮತ್ತಷ್ಟು ಕಾವೇರಿದೆ.